48, 95, 63, 48, 81, less 52, 28. 312. Very good. 76 into 92. 6992. Very good. 85 into 64. 5440. Very good. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನು ಮಾಡಿದ್ದೀನಿ. ಮತ್ತೇನಂದರೆ ಉಪ್ಪಿಟ್ಟಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ತೆಂಗಿನಕಾಯಿ ಚಟ್ನಿ ಅಲ್ವಾ, ಸೊ ಅದ್ರ ಜೊತೆ ಒಂದು ಚಟ್ನಿ ಕೂಡ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಸ್ವಲ್ಪ ಲೈಟಾಗಿ ಮಾಡಿದ್ದೀನಿ. ಮತ್ತು ಇವತ್ತಿನ ವ್ಲಾಗಲ್ಲಿ ನೀವು ಏನೇನೆಲ್ಲ ನೋಡ್ಬೋದು ಅಂತಂದರೆ, ಮಕ್ಕಳಿಗೆ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗಿದೆ, ದಸರಾ ಹಾಲಿಡೇಸ್ ಅಲ್ವಾ. ಸೊ ದಸರಾ ಹಾಲಿಡೇದಲ್ಲಿ ಅವರು ಹೇಗೆ ಟೈಮ್ ಪಾಸ್ ಮಾಡ್ಬೋದು ಹೇಳೋದನ್ನೊಂದಷ್ಟು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ನಮ್ಮನೆ ಮಕ್ಕಳು ಹೇಗೆ ಟೈಮ್ ಪಾಸ್ ಮಾಡ್ತಾರೆ ಅಂತ, ಯಾಕೆಂದರೆ ಎಲ್ಲರಿಗೂ ಇದೇ ಇಷ್ಟ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಗೆ ಹೇಳಿದೆ. ಮತ್ತು ಮಕ್ಕಳು ಮೊಬೈಲ್ ಅಂತರೂ ನೋಡ್ತಾರೆ, ಸೊ ಅದಕ್ಕೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಅಂತರೂ ಹೋಗುತ್ತೆ. ಮತ್ತು ನಾವು ಹಾಲಿಡೇಸಲ್ಲಿ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಹೇಳೋದಷ್ಟು ಕೆಲವಷ್ಟು ಟೂರ್ ವ್ಲಾಗ್ಸ್ಗಳನ್ನು ಕೂಡ ಈ ರಜಾದಲ್ಲಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸೃಜನ್ ಗಾರ್ಡನ್ಗೆ ಬಂದಿದ್ದಾನೆ. ಹಾಗೆ ಎಲ್ಲ ಒಂದಷ್ಟು ದೇವ್ರ ಪೂಜೆಗೆ ಹೇಳ್ಕೊಂಡು ಹೂಗಳನ್ನೆಲ್ಲ ಕೊಯ್ತಾ ಇದ್ದಾನೆ. ನಾನು ಬಂದಿದ್ದೀನಿ ಅವನ ಜೊತೆಗೆ, ಬಟ್ ಅವನಿಗೆ ಒಂದು ಸ್ವಲ್ಪ ಈ ಥರ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ, ಹೂ ಕೊಯ್ಕೊಂಡು ಹೋಗೋದು ಇದು ಎಲ್ಲ ಹೇಳ್ಕೊಂಡು. ಮತ್ತು ಅವನಿಗೆ ಒಂದು ಸ್ವಲ್ಪ ಗಿಡ ನೆಡೋದು ಎಲ್ಲ ತುಂಬ ಇಷ್ಟ. ಅವನು ಒಂದು ಮಾವಿನ ಗಿಡನ ಬೆಳೆಸ್ತಾ ಇದ್ದಾನೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಮೇಲೆ ನೋಡಿ, ಅವನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಈಗ ದೇವ್ರ ಪೂಜೆನ ಮಾಡ್ತಾ ಇದ್ದಾನೆ. ಹಾಲಿಡೇಸಲ್ಲಿ ಅವನು ಮಾಡ್ತಾನೆ ದೇವ್ರ ಪೂಜೆನ. ಭಗವದ್ಗೀತೆ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಉಲ್ಲಾರವಿಂದಾಯ ಕಪಾತ್ರ ನೇತ್ರ ಏನ ಸಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಹಾಗೆ ನಾನು ಲಂಚ್ಗೆ ರಾಜ್ಮಾ ಚಾವಲ್ ಮಾಡಿದ್ದೆ. ಸೊ ಇದನ್ನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನೊಂದು ದಿನ ನಾನು ಸಪ್ರೇಟಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಇದ್ರ ಜೊತೆಗೆ ನೋಡಿ ಒಂದು ಚಪಾತಿ ಕೂಡ ಮಾಡಿದ್ದೆ. ಸೊ ರಾಜುಗೆ ಚಪಾತಿನೇ ಬೇಕು. ನಾವೆಲ್ಲ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂದ್ವಿ. ಸಾಯಂಕಾಲ ಚಪಾತಿ ಜೊತೆ ತಿನ್ನೋಣ ಹೇಳ್ಕೊಂಡು. ಸೊ ಈಗ ನಾನು ಚಪಾತಿನ ಮಾಡ್ತಾ ಇದ್ದೀನಿ. ಈ ದಸರಾ ಹಾಲಿಡೇಸಲ್ಲಿ ನಾನು ಫುಲ್ ಡೆಲ್ಲಿ ಮತ್ತು ಕಾಶ್ಮೀರ್ ಟ್ರಿಪ್ ವ್ಲಾಗ್ಗಳನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಸೃಜನ್ಗೆ ಆ್ಯಕ್ಚುಲಿ ಇನ್ನು ಅಕ್ಟೋಬರ್ 20 ಸ್ಟೇಟ್ ಲೆವೆಲ್ ಅಬೇಕಸ್ ಎಕ್ಸಾಮ್ ಇದೆ. ಸೊ ಅದಕ್ಕೋಸ್ಕರ ಅವನಿಗೆ ಒಂದು ಸ್ವಲ್ಪ ನಾನು ಅಬೇಕಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಡೈಲಿನೂ. ಸೊ ಒಂದು ಸ್ವಲ್ಪ ಅವನು ಹೇಗೆ ಪ್ರಾಕ್ಟೀಸ್ ಮಾಡ್ತಾನೆ ಹೇಳೋದನ್ನ ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಇದ್ದೀನಿ. 819 divided by 9. 5058 divided by 9. 562. Very good. 64 divided by 4. 16. 192 divided by 9. 21.3. 1120 divided by 2. 560. 3050 divided by 5. 610. Very good. 651 divided by 7. 93. Very good. 2394 divided by 3. 798. Very good. 5024 divided by 8. 628. 510 divided by 6. 85. Very good. 1837 divided by 3. 612.1. ಈಗ ಒಂದು ಸ್ವಲ್ಪ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಿಕ್ಸ್ ಕೇಳಲ್ಲ. 64 12 25 ಲೆಸ್ 53 69 71 less 17. 171. Very good. 73 50 90 less 72 65 36 less 28. 214. 48 95 63 48
81 less 52, 28. 312. Very good. 78, 73, 18, 12 less 68, 29, 63. 205. Very good. 61, 72, 75, 21 Fast. less 13, 67, 35. 380. Very good. 15 ಸ್ವಲ್ಪ ಸ್ಪೀಡ್ ಕೇಳಲ್ಲ ಈಗ. 15, 46, 41, 69 less 32, 81, 26. 246. Very good. 96, 15 less 10, 56, 40 less 65, 77. 209. Very good. 58, 57, 49 less 13, 86 less 11, 32. 258. Now multiplication. ನೆಕ್ಸ್ಟ್ ಈಗ ವಿದೌಟ್ ಟೂಲು ಮಲ್ಟಿಪ್ಲಿಕೇಶನ್ ಕೇಳಲ್ಲ. 92 ಇಂಟು 38. 3496. 76 ಇಂಟು 92. 6992. ವೆರಿ ಗುಡ್. 85 ಇಂಟು 64. 5440. ವೆರಿ ಗುಡ್. 43 ಇಂಟು 57. 2451. 25 ಇಂಟು 95. 2375. 80 ಇಂಟು 48. 3840. 3840. 40. 46 into 60. 2760. Very good. 16 into 35. 560. 54 into 80. 4320. 27 into 96. 2592. ವೆರಿ ಗುಡ್. ಅಲ್ವಾ ಫ್ರೆಂಡ್ಸ್, ಸೃಜನ್ ಹೇಗೆ ಅಬೇಕಸ್ ಮಾಡ್ದ, ಎಷ್ಟು ಫಾಸ್ಟ್ ಆಗಿ ಲೆಕ್ಕಗಳನ್ನ ಮಾಡ್ತಾನೆ ಹೇಳ್ಕೊಂಡು ಅವನು ಸಿರ್ಸೆಲ್ಲಿರುವಂಥ ಪ್ರೋಪಾತ್ ಅಕಾಡೆಮಿಯಲ್ಲಿ ಕಲಿತಾ ಇದ್ದಾನೆ. ಹಾಗೆ ಅವ್ರಿಗೆ ಅಕ್ಟೋಬರ್ 20ಗೆ ಎಕ್ಸಾಮ್ ಕೂಡ ಇದೆ. ಮತ್ತೆ ನೋಡಿ ಅವನಿಗೆ ಕುಕ್ಕಿಂಗಲ್ಲೂ ಅಷ್ಟೇ ತುಂಬ ಇಂಟ್ರೆಸ್ಟು. ಸೊ ಅವನು ಮಧ್ಯಾಹ್ನ ನಾನು ಆಲೂ ಟಿಕ್ಕಿ ಮಾಡ್ತೀನಿ ಅಂದ್ರೆ ಮಾತ್ರ ಈಗ ಪ್ರಾಕ್ಟೀಸಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಅವನಿಗೆ ಈಗ ಆಲೂ ಟಿಕ್ಕಿ ಮಾಡೋದಕ್ಕೆ ಅಂತ ಕೊಟ್ಟಿದ್ದೀನಿ. ಹಾಗೆ ನೋಡಿ ಈಗ ಅವನು ಆಲೂ ಟಿಕ್ಕಿನ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಅವನು ಹಾಲಿಡೇಸ್ ಇರುವಾಗೆಲ್ಲ ಸುಮಾರು ಸಾರಿ ಆಲೂ ಟಿಕ್ಕಿನ ಮಾಡ್ತಾ ಇರ್ತಾನೆ. ಅವನು ಅದರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಮತ್ತು ಅವನು ಇನ್ನೂ ಚಿಕ್ಕವನಿರುವಾಗಲೇ ಆಲೂ ಟಿಕ್ಕಿ ಚಾಲೆಂಜ್ ಹೇಳ್ಕೊಂಡು ನಾನು ಮತ್ತು ಸೃಜನ್ ಇಬ್ಬರು ಸೇರಿಕೊಂಡು ಆ ಚಾಲೆಂಜನ್ನು ಮಾಡಿದ್ವಿ, ಯಾರು ಚೆನ್ನಾಗಾಗತ್ತೆ ಹೇಳಿಬಿಟ್ಟು. ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಈಗ ನೋಡಿ ಅವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅವನು ಅದಕ್ಕೆ ಏನೇನು ಬೇಕಂತೆಲ್ಲ ಎಲ್ಲ ಅವನೇ ಹುಡ್ಕೊಂಡು ಹಾಕ್ಕೊಳ್ತಾನೆ ಫ್ರೆಂಡ್ಸ್. ಈಗ ನೋಡಿ ಎಲ್ಲ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡ್ಕೊಂಡಿದ್ದಾನೆ. ಮತ್ತು ನಾನೀಗ ಬಂಡಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವನ ಹತ್ರ. ಯಾಕೆಂದರೆ ಕೈಗೆ ಎಲ್ಲಾದರೂ ಎಣ್ಣೆ ತಾಗಿಸ್ಕೊಂಡ್ರೆ ಹೇಳ್ಕೊಂಡು ಭಯ. ಆದರೂ ಅವ್ನು ಕೇಳಿಲ್ಲ. ಲಾಸ್ಟಲ್ಲಿ ಮತ್ತೆ ಒಂದು ಸ್ವಲ್ಪ ಅವನೇ ಫ್ರೈ ಮಾಡ್ದ, ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ಆಲೂ ಟಿಕ್ಕಿ. ಯಾವಾಗಲೂ ಅವನು ಹಾಲಿಡೇಸಲ್ಲಿ ಇದೊಂದು ಅವ್ನು ಮಾಡೇ ಮಾಡ್ತಾನೆ. ಹಾಗೆ ನಾವೆಲ್ಲರೂ ಇಷ್ಟಪಟ್ಕೊಂಡು ತಿಂದ್ವಿ ಅವ್ನು ಮಾಡಿರೋ ಅಂಥ ಆಲೂ ಟಿಕ್ಕಿನ. ನಿಮಗೂ ಇಷ್ಟ ಆಗಿದೆ ಅಂತ, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಅವನಿಗೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.